ನ್ಯಾಯಸ್ಥಾಪಕರು ಅಧ್ಯಾಯ 11. ಗಿಲ್ಯಾದ್ಯನಾದ ಯೆಫ್ತಾಹನು ಮಹಾಪರಾಕ್ರಮಿಯಾಗಿದ್ದನು. ಅವನು ಗಿಲ್ಯಾದನಿಗೆ ಒಬ್ಬ ಸೂಳೆಯಲ್ಲಿ ಹುಟ್ಟಿದವನು. ಗಿಲ್ಯಾದನಿಗೆ ಹೆಂಡತಿಯಲ್ಲಿಯೂ ಮಕ್ಕಳು ಹುಟ್ಟಿದರು. ಇವರು ದೊಡ್ಡವರಾದ ಮೇಲೆ ಯೆಫ್ತಾಹನಿಗೆ, ನೀನು ಪರಸ್ತ್ರೀಯಿಂದ ಹುಟ್ಟಿದವನು, ಆದದರಿಂದ ನಿನಗೆ ನಮ್ಮ ತಂದೆಯ ಮನೆಯಲ್ಲಿ ಬಾಧ್ಯತೆ ಸಿಕ್ಕಲಾರದು ಎಂದು ಹೇಳಿ ಅವನನ್ನು ಹೊರಗೆ ಹಾಕಿದರು. ಅವನು ತನ್ನ ಸಹೋದರರನ್ನು ಬಿಟ್ಟು ಟೋಬ್ ದೇಶಕ್ಕೆ ಹೋಗಲು ಅಲ್ಲಿನ ಕಾಕಪೋಕರು ಕೂಡಿ ಅವನನ್ನು ಹಿಂಬಾಲಿಸಿದರು. ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರು ಸ್ವಲ್ಪ ದಿನಗಳಾದ ಮೇಲೆ ಯುದ್ಧವನ್ನು ಪ್ರಾರಂಭಿಸಿದರು. ಆಗ ಗಿಲ್ಯಾದಿನ ಹಿರಿಯರು ಯೆಫ್ತಾಹನನ್ನು ಟೋಬ್ ದೇಶದಿಂದ ಕರೆದುಕೊಂಡು ಬರುವುದಕ್ಕಾಗಿ ಅಲ್ಲಿಗೆ ಹೋಗಿ ಅವನಿಗೆ, ನಾವು ಅಮ್ಮೋನಿಯರೊಡನೆ ಯುದ್ಧ ಮಾಡುವ ಹಾಗೆ ನೀನು ಬಂದು ನಮ್ಮ ನಾಯಕನಾಗು ಎಂದು ಬೇಡಿಕೊಂಡರು. ಅವನು ಅವರಿಗೆ, ನನ್ನನ್ನು ಹಗೆ ಮಾಡಿ ನನ್ನ ತಂದೆಯ ಮನೆಯಿಂದ ಅಟ್ಟಿಬಿಟ್ಟವರು ನೀವೇ ಅಲ್ಲವೋ? ನಿಮಗೆ ಕಷ್ಟ ಬಂದಾಗ ನನ್ನ ಬಳಿಗೆ ಯಾಕೆ ಬಂದಿರಿ ಅನ್ನಲು ಅವರು, ಆದುದರಿಂದಲೇ ಈಗ ತಿರುಗಿ ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮ ಸಂಗಡ ಬಂದು ಅಮ್ಮೋನಿಯರೊಡನೆ ಯುದ್ಧ ಮಾಡುವಿಯಾದರೆ ಗಿಲ್ಯಾದಿನವರಿಗೆಲ್ಲ ನೀನೇ ಶಿರಸ್ಸಾಗಿರುವಿ ಎಂದು ಹೇಳಿದರು. ಆಗ ಯೆಫ್ತಾಹನು ಅವರಿಗೆ, ನೀವು ನನ್ನನ್ನು ಅಮ್ಮೋನಿಯರೊಡನೆ ಯುದ್ಧ ಮಾಡುವುದಕ್ಕೋಸ್ಕರ ಕರೆದುಕೊಂಡು ಹೋಗುವಲ್ಲಿ ಯೆಹೋವನು ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟರೆ ನಿಜವಾಗಿ ನನ್ನನ್ನು ಅಧಿಪತಿಯನ್ನಾಗಿ ಮಾಡುವಿರೋ ಎಂದು ಕೇಳಲು ಅವರು ಅವನಿಗೆ, ಹಾಗೆಯೇ ಮಾಡುವೆವು, ಉಭಯತರ ಮಾತುಗಳಿಗೆ ಯೆಹೋವನೇ ಸಾಕ್ಷಿ ಎಂದು ಉತ್ತರ ಕೊಟ್ಟರು. ಆಗ ಯೆಫ್ತಾಹನು ಗಿಲ್ಯಾದಿನ ಹಿರಿಯರ ಸಂಗಡ ಹೋದನು. ಜನರು ಅವನನ್ನು ಅಧಿಪತಿಯನ್ನಾಗಿಯೂ ನಾಯಕನನ್ನಾಗಿಯೂ ನೇಮಿಸಿದರು. ಮತ್ತು ಯೆಫ್ತಾಹನು ತನ್ನ ಸಂಗತಿಗಳನ್ನೆಲ್ಲ ಮಿಚ್ಪೆಯಲ್ಲಿ ಯೆಹೋವನ ಮುಂದೆ ಅರಿಕೆ ಮಾಡಿದನು. ಯೆಫ್ತಾಹನು ಅಮ್ಮೋನಿಯರ ಅರಸನ ಬಳಿಗೆ ದೂತರನ್ನು ಕಳುಹಿಸಿ ಅವನನ್ನು, ನನಗೂ ನಿನಗೂ ಏನಿದೆ? ನೀನು ನನ್ನ ದೇಶಕ್ಕೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೇನು ಕಾರಣ ಎಂದು ಕೇಳಿದನು. ಆ ಅರಸನು ದೂತರಿಗೆ, ಇಸ್ರಾಯೇಲ್ಯರು ಐಗುಪ್ತದಿಂದ ಬಂದಾಗ ಅರ್ನೋನಿನಿಂದ ಯಬ್ಬೋಕ್ ಯೋರ್ದಾನ್ ಹೊಳೆಗಳವರೆಗೂ ಇದ್ದ ನನ್ನ ದೇಶವನ್ನು ಕಸಕೊಂಡರಲ್ಲ, ನೀನು ಈಗ ಅದನ್ನು ಸಮಾಧಾನದಿಂದ ಹಿಂದಕ್ಕೆ ಕೊಡು ಎಂದು ಹೇಳಿ ಕಳುಹಿಸಿದನು. ಯೆಫ್ತಾಹನು ಇನ್ನೊಂದು ಸಾರಿ ಅಮ್ಮೋನಿಯರ ಅರಸನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ಯೆಫ್ತಾಹನಾದ ನನ್ನ ಮಾತನ್ನು ಕೇಳು. ಇಸ್ರಾಯೇಲ್ಯರು ಮೋವಾಬ್ಯರ ಮತ್ತು ಅಮ್ಮೋನಿಯರ ದೇಶವನ್ನು ತೆಗೆದುಕೊಳ್ಳಲೇ ಇಲ್ಲ. ಅವರು ಐಗುಪ್ತವನ್ನು ಬಿಟ್ಟ ನಂತರ ಅರಣ್ಯದಲ್ಲಿ ಸಂಚರಿಸಿ ಕೆಂಪು ಸಮುದ್ರಕ್ಕೂ ಅನಂತರ ಕಾದೇಶಿಗೂ ಬಂದರು. ಅವರು ಅಲ್ಲಿಂದ ಎದೋಮ್ಯರ ಅರಸನ ಬಳಿಗೆ ದೂತರನ್ನು ಕಳುಹಿಸಿ ನಿನ್ನ ದೇಶವನ್ನು ದಾಟಿ ಹೋಗುವುದಕ್ಕೆ ಅಪ್ಪಣೆಯಾಗಬೇಕೆಂದು ಬೇಡಿಕೊಳ್ಳಲು ಅವನು ಒಪ್ಪಿಕೊಳ್ಳಲಿಲ್ಲ. ತರುವಾಯ ಮೋವಾಬ್ಯರ ಅರಸನ ಬಳಿಗೆ ದೂತರನ್ನು ಕಳುಹಿಸಲು ಅವನೂ ಒಪ್ಪಿಕೊಳ್ಳಲಿಲ್ಲ. ಆದದರಿಂದ ಅವರು ಕಾದೇಶಿನಲ್ಲಿಯೇ ನಿಂತರು. ಅನಂತರ ಅವರು ಅರಣ್ಯದಲ್ಲಿ ಪ್ರಯಾಣ ಮಾಡಿ ಎದೋಮ್ ಮೋವಾಬ್ ದೇಶಗಳನ್ನು ಸುತ್ತಿಕೊಂಡು ಮೋವಾಬ್ ದೇಶದ ಪೂರ್ವ ದಿಕ್ಕಿಗೆ ಬಂದು ಅದರ ಮೇರೆಯಾಗಿರುವ ಅರ್ನೋನ್ ಹೊಳೆಯ ಆಚೆಯಲ್ಲಿ ಇಳುಕೊಂಡರು. ಮೋವಾಬ್ಯರ ಮೇರೆಯೊಳಗೆ ಕಾಲಿಡಲಿಲ್ಲ. ತರುವಾಯ ಅವರು ಹೆಷ್ಬೋನನ್ನು ರಾಜಧಾನಿ ಮಾಡಿಕೊಂಡಿದ್ದ ಅಮೋರಿಯರ ಅರಸನಾದ ಸಿಹೋನನ ಬಳಿಗೆ ದೂತರನ್ನು ಕಳುಹಿಸಿ, ನಿನ್ನ ದೇಶವನ್ನು ದಾಟಿ ನಮ್ಮ ಸ್ಥಳಕ್ಕೆ ಹೋಗುವುದಕ್ಕೆ ಅಪ್ಪಣೆ ಕೊಡು ಎಂದು ಅವನನ್ನು ಬೇಡಿಕೊಂಡರು. ಆದರೆ ಸಿಹೋನನು ಅವರನ್ನು ನಂಬದವನಾಗಿ ತನ್ನ ಸೀಮೆಯನ್ನು ದಾಟಿ ಹೋಗುವುದಕ್ಕೆ ಅಪ್ಪಣೆ ಕೊಡದೆ ತನ್ನ ಜನರನ್ನು ಕೂಡಿಸಿಕೊಂಡು ಯಹಚಕ್ಕೆ ಬಂದು ಅವರೊಡನೆ ಯುದ್ಧ ಮಾಡಿದನು. ಇಸ್ರಾಯೇಲ್ಯರ ದೇವರಾದ ಯೆಹೋವನು ಸಿಹೋನನನ್ನು ಅವನ ಜನರೆಲ್ಲರನ್ನೂ ಇಸ್ರಾಯೇಲ್ಯರ ಕೈಗೆ ಒಪ್ಪಿಸಿದ್ದರಿಂದ ಅವರು ಈ ದೇಶದ ನಿವಾಸಿಗಳಾದ ಅಮೋರಿಯರನ್ನು ಹೊಡೆದು ಅವರ ದೇಶವನ್ನೆಲ್ಲ ಸ್ವತಂತ್ರಿಸಿಕೊಂಡರು. ಹೀಗೆ ಇಸ್ರಾಯೇಲ್ಯರು ಅರ್ನೋನಿನಿಂದ ಯಬ್ಬೋಕಿನವರೆಗೂ ಅರಣ್ಯದಿಂದ ಯೋರ್ದನಿನವರೆಗೂ ಇದ್ದ ಅಮೋರಿಯರ ಪ್ರಾಂತವನ್ನೆಲ್ಲ ವಶಮಾಡಿಕೊಂಡರು. ಇಸ್ರಾಯೇಲ್ ದೇವರಾದ ಯೆಹೋವನು ಈ ದೇಶವನ್ನು ಅಮೋರಿಯರಿಂದ ತೆಗೆದು ತನ್ನ ಪ್ರಜೆಗಳಾದ ಇಸ್ರಾಯೇಲ್ಯರಿಗೆ ಕೊಟ್ಟ ಮೇಲೆ ನೀನು ಅದನ್ನು ತೆಗೆದುಕೊಳ್ಳುವುದು ಹೇಗೆ? ನಿನ್ನ ದೇವನಾದ ಕೆಮೋಷನು ನಿನಗೆ ಕೊಡುವ ದೇಶಗಳನ್ನು ನೀನು ಸ್ವತಂತ್ರಿಸಿಕೊಳ್ಳುವುದಿಲ್ಲವೋ? ಹಾಗೆಯೇ ನಮ್ಮ ದೇವರಾದ ಯೆಹೋವನು ನಮಗೆ ಒಪ್ಪಿಸಿಕೊಡುವುದನ್ನು ನಾವು ಸ್ವತಂತ್ರಿಸಿಕೊಳ್ಳುವುದು ನ್ಯಾಯವಾಗಿದೆ. ಚಿಪ್ಪೋರನ ಮಗನೂ ಮೋವಾಬ್ಯರ ಅರಸನೂ ಆದ ಬಾಲಾಕನಿಗಿಂತ
ನೀನು ಹೆಚ್ಚಿನವನೋ? ಅವನು ಇಸ್ರಾಯೇಲ್ಯರೊಡನೆ ಎಂದಾದರೂ ವಿವಾದ ಮಾಡಿದನೋ, ಅಥವಾ ಅವರಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದನೋ? ಇಸ್ರಾಯೇಲ್ಯರು 300 ವರ್ಷಗಳಿಂದ ಹೆಷ್ಬೋನ್, ಅರೋಯೇರ್ ಎಂಬ ಪಟ್ಟಣಗಳಲ್ಲಿಯೂ ಅವುಗಳ ಗ್ರಾಮಗಳಲ್ಲಿಯೂ ಅರ್ನೋನ್ ತೀರದ ಎಲ್ಲ ಪಟ್ಟಣಗಳಲ್ಲಿಯೂ ವಾಸಿಸುತ್ತಿದ್ದಾರಲ್ಲ. ಇಷ್ಟು ದಿವಸಗಳವರೆಗೆ ನೀನು ಅದನ್ನು ಬಿಡಿಸಿಕೊಳ್ಳದೆ ಇದ್ದದ್ದೇಕೆ? ನಾನು ನಿನಗೆ ಯಾವ ಅನ್ಯಾಯವನ್ನೂ ಮಾಡಲಿಲ್ಲ. ನೀನು ಈಗ ನನಗೆ ವಿರೋಧವಾಗಿ ಯುದ್ಧಕ್ಕೆ ಬಂದದರಿಂದ ನೀನೇ ಅನ್ಯಾಯ ಮಾಡಿದ ಹಾಗಾಯಿತು. ನ್ಯಾಯಸ್ಥಾಪಕನಾದ ಯೆಹೋವನೇ ಈ ಹೊತ್ತು ಇಸ್ರಾಯೇಲ್ಯರಿಗೂ ಅಮ್ಮೋನಿಯರಿಗೂ ಮಧ್ಯದಲ್ಲಿ ನ್ಯಾಯ ತೀರಿಸಲಿ ಎಂದು ಹೇಳಿಸಿದನು. ಆದರೆ ಯೆಫ್ತಾಹನು ಹೇಳಿ ಕಳುಹಿಸಿದ ಮಾತುಗಳಿಗೆ ಅಮ್ಮೋನಿಯರ ಅರಸನು ಕಿವಿಗೊಡಲಿಲ್ಲ. ಆಗ ಯೆಹೋವನ ಆತ್ಮವು ಯೆಫ್ತಾಹನ ಮೇಲೆ ಬಂದಿತು. ಅವನು ಗಿಲ್ಯಾದ್ ಪ್ರಾಂತ, ಮನಸ್ಸೆಯ ದೇಶ ಇವುಗಳಲ್ಲಿ ಸಂಚರಿಸಿ ತಿರುಗಿ ಗಿಲ್ಯಾದಿನ ಮಿಚ್ಪೆಗೆ ಬಂದು ಅಲ್ಲಿಂದ ಅಮ್ಮೋನಿಯರ ಮೇಲೆ ಯುದ್ಧಕ್ಕೆ ಹೋದನು. ಇದಲ್ಲದೆ ಅವನು ಯೆಹೋವನಿಗೆ, ನೀನು ಅಮ್ಮೋನಿಯರನ್ನು ನನ್ನ ಕೈಗೆ ಒಪ್ಪಿಸುವುದಾದರೆ ನಾನು ಸುರಕ್ಷಿತನಾಗಿ ಮನೆಗೆ ಮುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿನಿಂದ ಮೊದಲು ಬರುವಂಥ ಪ್ರಾಣಿಯು ನಿನ್ನದೇ ಎಂದು ಅದನ್ನು ನಿನಗೋಸ್ಕರ ಹೋಮ ಮಾಡುವೆನು ಎಂದು ಹರಕೆ ಮಾಡಿದನು. ಯೆಫ್ತಾಹನು ಅಮ್ಮೋನಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗಲು ಯೆಹೋವನು ಅವರನ್ನು ಅವನ ಕೈಗೆ ಒಪ್ಪಿಸಿದನು. ಅವನು ಅವರನ್ನು ಸೋಲಿಸಿ ಅರೋಯೇರಿನಿಂದ ಮಿನ್ನೀತಿನ ದಾರಿಯವರೆಗೂ ಅಬೇಲ್ ಕೆರಾಮಿನವರೆಗೂ 20 ಪಟ್ಟಣಗಳನ್ನು ಹಾಳು ಮಾಡಿಬಿಟ್ಟನು. ಹೀಗೆ ದೊಡ್ಡ ಜಯವಾಗಿ ಅಮ್ಮೋನಿಯರು ಇಸ್ರಾಯೇಲ್ಯರ ಮುಂದೆ ತಗ್ಗಿಸಲ್ಪಟ್ಟರು. ಯೆಫ್ತಾಹನು ಮಿಚ್ಪೆಯಲ್ಲಿದ್ದ ತನ್ನ ಮನೆಯನ್ನು ಸಮೀಪಿಸಿದಾಗ ಅವನ ಮಗಳು ದಮ್ಮಡಿ ಬಡಿಯುತ್ತಾ ನಾಟ್ಯವಾಡುತ್ತಾ ಅವನನ್ನು ಎದುರುಗೊಳ್ಳುವುದಕ್ಕಾಗಿ ಬಂದಳು. ಆಕೆಯು ಅವನ ಒಬ್ಬಳೇ ಮಗಳು. ಆಕೆಯ ಹೊರತು ಅವನಿಗೆ ಬೇರೆ ಗಂಡು ಹೆಣ್ಣು ಮಕ್ಕಳೇ ಇರಲಿಲ್ಲ. ಆಕೆಯನ್ನು ಕಾಣುತ್ತಲೇ ಅವನು ತನ್ನ ಬಟ್ಟೆಯನ್ನು ಹರಿದುಕೊಂಡು, ಅಯ್ಯೋ ನನ್ನ ಮಗಳೇ, ಮಗಳೇ, ನೀನು ನನ್ನನ್ನು ಕುಗ್ಗಿಸೇ ಬಿಟ್ಟಿಯಲ್ಲ. ನನಗೆ ಮಹಾ ಸಂಕಟವನ್ನುಂಟು ಮಾಡಿದಿ. ನಾನು ಬಾಯಿದೆರೆದು ಯೆಹೋವನಿಗೆ ಹರಕೆ ಮಾಡಿದ್ದೇನೆ, ಅದಕ್ಕೆ ಹಿಂದೆಗೆಯಲಾರೆನು ಎಂದು ಕೂಗಿಕೊಳ್ಳಲು ಆಕೆಯು ಅವನಿಗೆ, ನನ್ನ ತಂದೆಯೇ, ನೀನು ಬಾಯಿದೆರೆದು ಯೆಹೋವನಿಗೆ ಹರಕೆ ಮಾಡಿದ ಮೇಲೆ ಆತನು ನಿನ್ನ ಶತ್ರುಗಳಾದ ಅಮ್ಮೋನಿಯರಿಗೆ ಮುಯ್ಯಿ ತೀರಿಸಿದ್ದರಿಂದ ನಿನ್ನ ಬಾಯಿಂದ ಹೊರಟದ್ದನ್ನೇ ನೆರವೇರಿಸು ಅಂದಳು. ಆಕೆಯು ತಿರುಗಿ ತನ್ನ ತಂದೆಗೆ, ನನ್ನ ಬಿನ್ನಹವನ್ನು ಲಾಲಿಸು, 2 ತಿಂಗಳುಗಳವರೆಗೆ ನನ್ನನ್ನು ಬಿಡು. ನಾನು ನನ್ನ ಗೆಳತಿಯರೊಡನೆ ಬೆಟ್ಟದ ಪ್ರದೇಶಗಳಿಗೆ ಹೋಗಿ ನನ್ನ ಕನ್ಯಾವಸ್ಥೆಗೋಸ್ಕರ ಗೋಳಾಡುವೆನು ಅನ್ನಲು ಅವನು, 2 ತಿಂಗಳ ತನಕ ಹೋಗಿ ಬಾ ಎಂದು ಕಳುಹಿಸಿದನು. ಆಕೆಯು ಸಖಿಯರ ಸಹಿತವಾಗಿ ಬೆಟ್ಟದ ಪ್ರದೇಶಗಳಿಗೆ ಹೋಗಿ ತನ್ನ ಕನ್ಯಾವಸ್ಥೆಗೋಸ್ಕರ ಗೋಳಾಡಿದಳು. 2 ತಿಂಗಳು ಕಳೆದ ನಂತರ ಆಕೆಯು ತಿರುಗಿ ತಂದೆಯ ಹತ್ತಿರ ಬರಲು ಅವನು ತನ್ನ ಹರಕೆಯನ್ನು ತೀರಿಸಿದನು. ಆಕೆಯು ಪುರುಷನನ್ನರಿಯದವಳು. ಇಸ್ರಾಯೇಲ್ಯರ ಹೆಣ್ಣು ಮಕ್ಕಳು ಪ್ರತಿ ವರ್ಷದಲ್ಲಿಯೂ 4 ದಿವಸ ಗಿಲ್ಯಾದ್ಯನಾದ ಯೆಫ್ತಾಹನ ಮಗಳನ್ನು ವರ್ಣಿಸುತ್ತಾರೆ. ಇದು ಅವರಲ್ಲಿ ಒಂದು ಪದ್ಧತಿ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತಿಸುತ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ನ್ಯಾಯಸ್ಥಾಪಕರ ಪುಸ್ತಕ 11ನೇ ಅಧ್ಯಾಯ, ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 11. ಗಿಲ್ಯಾದ, ಯಾಕಂದರೆ ಇಸ್ರಾಯೇಲರಲ್ಲಿ ಒಂದು ಭಾಗ ಗಿಲ್ಯಾದ್ನಲ್ಲಿದ್ದರು. ಆದ ಕಾರಣ ಗಿಲ್ಯಾದ್ಯನಾದ, ನಾವು ಗಿಲ್ಯಾದಿನ ಒಂದು ಹಿನ್ನೆಲೆ ನಾವು ಈಗಾಗಲೇ ನೋಡ್ಕೊಂಡಿದ್ವಲ್ಲ. ಯೋರ್ದನಿನ ಆಚೆ ಇದ್ದಂಥ ಗಿಲ್ಯಾದಿನಲ್ಲಿ ಇಸ್ರಾಯೇಲರು ಕೆಲವರು ವಾಸವಾಗಿದ್ದರು, ಕೆಲವು ಗೋತ್ರದವರು ಅಲ್ಲಿ ಇಳ್ಕೊಂಡಿದ್ದರು, ವಾಸವಾಗಿದ್ದರು. ಅಂಥ ಗಿಲ್ಯಾದನಾದ ಯೆಫ್ತಾಹ ಎಂಬಂಥ ಒಬ್ಬ ಮನುಷ್ಯನು ಮಹಾಪರಾಕ್ರಮಿಯಾಗಿದ್ದನು. ಯೆಫ್ಥ ಅಂತ ಹೇಳಿದ್ರೆ ಅವನು ತೆರೆಯುವನು, ಅವನು ಬಾಗಿಲು ತೆರೆಯುವವನಾಗಿದ್ದಾನೆ, ಹೊಸ ಪ್ರಾರಂಭವನ್ನು ಮಾಡುವವನು.
ಅಥವಾ ಸ್ವತಂತ್ರವಾಗಿ ಹೊರಡೋಣ ಎಂಬುದು ಯೆಫ್ಥ ಎಂಬ ಹೆಸರಿನ ಅರ್ಥ, ಅಥವಾ ವಿಶಾಲವಾಗಿ ತೆರೆಯೋಣ ಅಥವಾ ಉಳುವಂಥ ಎಂಬುದಾಗಿ, ಅಥವಾ ನೇಗಿಲು ಹೊಡೆ ಎಂಬ ಹೆಸರು ಈ ಯೆಫ್ಥ ಎಂಬ ಹೆಸರಿಗೆ ಇರುವಂಥ ಅರ್ಥ. ಎಷ್ಟೊಂದು ಅರ್ಥ ಇದೆ ಅಲ್ವಾ? ತೆರೆಯಲ್ಪಡುವುದು, ತೆರೆಯುವನು, ಹಿ ವಿಲ್ ಓಪನ್, ಮತ್ತು ವಿಶಾಲ ಮಾಡುವವನು, ಮತ್ತು ನೇಗಿಲು ಹೊಡೆಯುವವನು, ಹೊಸ ಪ್ರಾರಂಭವನ್ನು ಕೊಡುವವನು ಯೆಫ್ಥ. ಆದರೆ ಅವನ ಹಿನ್ನೆಲೆ ಅಷ್ಟೇನು, ಆ ಕುಟುಂಬದ ಹಿನ್ನೆಲೆ ಅಷ್ಟೇನು ಒಳ್ಳೆಯ ಹಿನ್ನೆಲೆಯಾಗಿ ಇರಲಿಲ್ಲ. ಯಾಕಂತ ಹೇಳಿದರೆ ಅವನು ಒಬ್ಬ ವೇಶ್ಯೆಗೆ ಹುಟ್ಟಿದ ಮಗನಾಗಿದ್ದನು. ಅಂದರೆ ಲೋಕದೃಷ್ಟಿಯಿಂದ, ಸಮಾಜ ದೃಷ್ಟಿಯಿಂದ ಬೇಡವಾದವನು, ಹೀನವಾದವನು, ತಿರಸ್ಕೃತನಾದವನು ಆಗಿದ್ದಂಥ ವ್ಯಕ್ತಿಯಾಗಿದ್ದನು. ಮತ್ತು ಅವನ ತಂದೆ ಗಿಲ್ಯಾದನು, ಮತ್ತು ಗಿಲ್ಯಾದನ ಹೆಂಡತಿಗೆ ಭಾಳ ಜನ ಮಕ್ಕಳಿದ್ದರು. ಆ ಮಕ್ಕಳು ಇವನನ್ನು, ಅಂದರೆ ಯೆಫ್ಥನನ್ನು ಹೀನೈಸ್ತಿದ್ದರು. ಎಲ್ಲಿ ತನ್ನ ತಂದೆಯ ನ್ಯಾಯವಾಗಿ ಬರುವಂಥ ಆಸ್ತಿ, ಯಾಕಂದರೆ ತಂದೆಯ ಮಕ್ಕಳಿವರು, ಆದರೆ ಈ ಆಸ್ತಿ, ಈ ಬಾಧ್ಯತೆ ಪರಸ್ತ್ರೀಯಿಂದ ಹುಟ್ಟಿದವನಿಗೆ ಎಲ್ಲಿ ಹೋಗ್ಬಿಡ್ತದೋ ಅಂತ ಹೇಳ್ಬಿಟ್ಟು ಏನು ಮಾಡಿಬಿಟ್ರು, ಯೆಫ್ಥನ ಸಹೋದರರೆಲ್ಲರೂ ಸೇರಿಕೊಂಡು ಯೆಫ್ಥನನ್ನು ಮನೆ ಬಿಟ್ಟು ಹೊರಗೆ ಹಾಕಿಬಿಡ್ತಾರೆ. ಅವನು ಮನೆ ಬಿಟ್ಟು ಹೊರಗೆ ಬಂದಾಗ ಏನು ಮಾಡ್ತಾನೆ, ಟೋಬ್ ಎಂಬ ದೇಶಕ್ಕೆ ಬಂದುಬಿಡ್ತಾನೆ ರೀ. 3ನೇ ವಚನ, 11ನೇ ಅಧ್ಯಾಯ, ನ್ಯಾಯಸ್ಥಾಪಕರು 3. ಟೋಬ್ ಎಂಬ ಊರಿನ ಹೆಸರಿನ ಅರ್ಥ ಏನಂದರೆ ಒಳ್ಳೆಯದು. ಕೆಲವು ಸಾರಿ ಮನೆ ಬಿಟ್ಟು ಯಾರಾದರೂ ಹೊರಗೆ ಹಾಕಿದರೂ ಅದರಿಂದ ಒಳ್ಳೆಯದು ಬರುವ ಸಾಧ್ಯತೆ, ದೇವರು ಅಂಥವರಿಗಾಗಿ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದಾನೆ. ಒಂದು ವೇಳೆ ಆಸ್ತಿ ಸಿಕ್ಕದೇ ಹೋಗಿರ್ಬೋದು, ಆದರೆ ದೇವರು ಮತ್ತೊಂದು ಆಸ್ತಿಯನ್ನು, ಉನ್ನತ ಆಸ್ತಿಯನ್ನು, ಉತ್ತಮ ಆಸ್ತಿಯನ್ನು ತೆಗೆದಿಟ್ಟಿದ್ದಾನೆ ಎಂಬುದನ್ನು ಇಲ್ಲಿ ಈ ಒಂದು ಘಟನೆಯಲ್ಲಿ, ನಿಜ ಸಂಗತಿಯಲ್ಲಿ ನಾವು ನೋಡ್ತೇವೆ. ಹೌದು, ಹೀನೈಸಲ್ಪಟ್ಟವನು, ಸ್ವಂತದವರ ಅವನನ್ನು ಅಂಗೀಕರಿಸಲಿಲ್ಲ. ಆದರೆ ಏನು, ಒಳ್ಳೆಯದು ಎಂಬ ಊರಿಗೆ ಹೋಗಿ ಅಲ್ಲಿ ಸೇರಿದನು. ಆದರೆ ಆ ಒಳ್ಳೆಯದೆಂಬ ಊರಿನಲ್ಲಿ ಒಳ್ಳೆಯವರು ಇರಲಿಲ್ಲ, ಕೆಲವು ಕೆಟ್ಟವರು ಇವನಿಗೆ ಸಿಕ್ಕಿದರು. ಆದರೆ ಆ ಕೆಟ್ಟವರು ಇವನನ್ನು ಹಿಂಬಾಲಿಸಿದರು. ಅದೊಂದು ಒಳ್ಳೆಯದಾಯಿತು ಒಂದು ರೀತಿಯಿಂದ. ಕೆಟ್ಟವರಾದರೂ ಕೂಡ ಈ ಯೆಫ್ಥನನ್ನು ಹಿಂಬಾಲಿಸಿದ್ರಂತೆ. ಅಂಥ ಸಂದರ್ಭದಲ್ಲಿ ಏನಾಯಿತು, ಇಸ್ರಾಯೇಲರಿಗೆ ವಿರುದ್ಧವಾಗಿ ಅಮ್ಮೋನಿಯರು ಮತ್ತೆ ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದಾಗ ನಡೆದಂಥ ಒಂದು ಘಟನೆ ಏನಂತ ಹೇಳಿದ್ರೆ, ಇಸ್ರಾಯೇಲರ ಹಿರಿಯರು ಏನು ಮಾಡ್ತಾರೆ, ಅವರೆಲ್ಲರೂ ಬಂದು ಈ ಯೆಫ್ಥನನ್ನು ಕೇಳ್ಕೊಳ್ತಾರೆ. ಅಮ್ಮೋನಿಯರು ಯುದ್ಧಕ್ಕೆ ಬಂದಿದ್ದಾರೆ, ಆದ ಕಾರಣ ಯೆಫ್ಥ ನೀನು ಬಂದು ನಮಗೆ ಸಹಾಯ ಮಾಡಬೇಕು ಎಂಬುದಾಗಿ ಕೇಳಿದಾಗ, ಯೆಫ್ಥನು ಇದೇ ಚಾನ್ಸ್ ಅಂತ ಹೇಳಿಬಿಟ್ಟು ಒಂದು ಸಾಮಾನ್ಯವಾಗಿ ನಾವು ಹೇಳುವಂಥ ರೀತಿಯಲ್ಲಿ ಯೆಫ್ಥ ಕೂಡ ಹೇಳ್ತಾನೆ 7ನೇ ವಚನದಲ್ಲಿ. ಅದೇನೆಂದರೆ, ನಿಮಗೆ ಕಷ್ಟ ಬಂದಾಗ ನನ್ನ ಬಳಿಗೆ ಯಾಕೆ ಬಂದಿರಿ? ನಿಮಗೆ ಕಷ್ಟ ಬಂದಾಗ ನನ್ನ ಹತ್ರ ನೀವು ಬಂದಿದ್ದೀರಿ. ಬಂದುಬಿಟ್ಟು, ಆದರೆ ಅವರು ಬಂದಂಥವರು ಕೂಡ ಒಪ್ಕೊಳ್ತಾರೆ, ಹೌದು, ಆದುದರಿಂದಲೇ ಈಗ ನಾವು ತಿರುಗಿ ನಿನ್ನ ಹತ್ರ ಬಂದಿದ್ದೇವೆ, ಕಷ್ಟ ಬಂದಿದ್ದಕ್ಕೆ ನಾವು ಬಂದಿದ್ದೇವೆ, ಹೆಲ್ಪ್ ಮಾಡು ಅಂತ ಹೇಳಿದಾಗ, ಕಡೆಗೆ ಸರಿ ಅಮ್ಮೋನಿಯರೊಡನೆ ಯುದ್ಧ ಮಾಡುವಿ, ಆದರೆ ಗಿಲ್ಯಾದಿನವರಿಗೆಲ್ಲ ನೀನು ಹೆಡ್ ಆಗಿ, ಶಿರಸ್ಸಾಗಿ, ನಾಯಕನಾಗಿರ್ತಿ ಅಂತ ಹೇಳಿದಾಗ, ಆಗ ಅವನು ದೇವರ ಬಗ್ಗೆ ಮಾತಾಡ್ತಾನೆ ರೀ. ಹೌದು, ವೇಶ್ಯ ಹಿನ್ನೆಲೆಯಲ್ಲಿ ವೇಶ್ಯೆಗೆ ಹುಟ್ಟಿದಂಥ ಪುತ್ರನು ಇವನು, ಮತ್ತು ಸಮಾಜದಲ್ಲಿ ಹೀನೈಸಲ್ಪಟ್ಟವನು,
ಅಷ್ಟೇ ಅಲ್ಲ, ಸ್ವಂತ ಸಹೋದರರೇ, ಸ್ವಂತ ಮನೆಯವರೇ ಇವನನ್ನು ಹೊರಗೆ ಹಾಕ್ಬಿಟ್ರು. ಬಹುಶಃ ತಂದೆ ಕೂಡ ಅವನನ್ನು ಸೇರಿಸಲಿಲ್ವೋ ಏನೋ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವನು ದೇವರ ಬಗ್ಗೆ ಯೋಚನೆ ಮಾಡ್ತಾನೆ. ಅದೇ ಆಶ್ಚರ್ಯ ನನಗೆ. 9ನೇ ವಚನದಲ್ಲಿ ಅವನೇನು ಹೇಳ್ತಾನೆ, ಯೆಹೋವನು ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟರೆ ನಿಜವಾಗಿ ನನ್ನನ್ನು ಅಧಿಪತಿಯನ್ನಾಗಿ ಮಾಡುವಿರೋ ಅಂತ ಇವನು ಕೇಳ್ತಾನೆ ರೀ ಯೆಫ್ತ. ಹೌದು, ದೇವರೇ ಸಾಕ್ಷಿ ಅಂತ ಹೇಳಿದಾಗ ಅವನು ಹೋಗ್ತಾನೆ ರೀ. ಯೆಫ್ತನ ಜೀವನದ ಬಗ್ಗೆ, ಅವನ ಮಾತಿನ ಬಗ್ಗೆ ನಾವು ಆಲೋಚಿಸುವಾಗ ಭಾಳ ಆಶ್ಚರ್ಯಕರವಾದಂಥ ಒಂದು ಸಂಗತಿಗಳು ಅಡಕವಾಗಿದೆ. ಯಾಕಂತೇಳಿದರೆ ಮನೆಯಿಂದ ಹೊರಗೆ ಹಾಕಲ್ಪಟ್ಟವನು, ಒಂದು ಹೀನ ಸ್ಥಿತಿಯಲ್ಲಿ ಹುಟ್ಟಿದಂಥವನು, ನೈತಿಕ ರೀತಿಯಲ್ಲಿ ಅಂಥ ಒಳ್ಳೆಯದೇನೋ ಇಲ್ಲದಂಥವನು, ಒಳ್ಳೆಯ ಸಾಕ್ಷಿ ಇಲ್ಲದಂಥವನು ಅಂತ ಹೇಳ್ಬೋದು. ಅಂಥ ಸನ್ನಿವೇಶದಲ್ಲಿ ಅವನ ಫ್ರೆಂಡ್ಸ್ ನೋಡಿದರೆ ಕಾಕಪೋಕರರು ಅವನ ಸ್ನೇಹಿತರಾಗಿದ್ದರು, ಅವನನ್ನು ಹಿಂಬಾಲಿಸುವಂಥವರು. ಆ ರೀತಿ ಇದ್ದಾಗ ಯೆಫ್ತನು ತನ್ನ ಸಂಗತಿಗಳನ್ನೆಲ್ಲ ಮಿಚ್ಪೆಯಲ್ಲಿ ಯೆಹೋವನ ಮುಂದೆ ಆರಿಕೆ ಮಾಡಿದನು. ವಾವ್! ಹೌದು, ಇಂಥ ತಿರಸ್ಕರಿಸಲ್ಪಟ್ಟವನು, ಹೀನ ಸ್ಥಿತಿಯಲ್ಲಿದ್ದವನು ಏನು ಮಾಡ್ತಾನೆ? 11ನೇ ವಚನ, ಯೆಫ್ತನು ತನ್ನ ಸಂಗತಿಗಳನ್ನೆಲ್ಲ ಮಿಚ್ಪೆಯಲ್ಲಿ, ಮಿಚ್ಪೆ ಅಂದರೆ ಮಿಚ್ಪೆ ಎಂಬ ಹೆಸರಿನ ಅರ್ಥ ನೋಡು ಎಂಬಂಥ ಅರ್ಥ. ನೋಡು ಎಂಬ ಸ್ಥಳದಲ್ಲಿ ದೇವರನ್ನು ಅವನು ನೋಡುವವನಾದರು, ದೇವರನ್ನು ನೋಡಿ ಹೇಳುವವನಾದರು. ಮಿಚ್ಪೆ ಅಂದರೆ ಗಮನಿಸುವ ಅಂತ, ದೇವರನ್ನು ಗಮನಿಸುವವನಾದರು. ಮಿಚ್ಪೆ ಅಂಥೇಳಿದರೆ ಇನ್ನೊಂದು ಅರ್ಥ ಆತುಕೋ, ಆಧಾರ ಮಾಡಿಕೋ ಅಂತ. ಮಿಚ್ಪೆ ಆಧಾರ, ಆತುಕೋ, ದೇವರನ್ನು ಆಧಾರ ಮಾಡಿಕೊಂಡು ತನ್ನ ಸಂಗತಿಯನ್ನೆಲ್ಲ ದೇವರ ಮುಂದೆ ಹೇಳ್ತಾನೆ. ಕೆಲವು ಸಾರಿ ನಾನು ಅದನ್ನೇ ಮಾಡಬೇಕು. ನಮಗಿದ್ದದನ್ನೆಲ್ಲ ದೇವ್ರ ಮುಂದೆ ಹಾಗೆ ವಿವರವಾಗಿ ಹೇಳಬೇಕಾಗಿಲ್ಲ, ಆದರೂ ಕೂಡ ಪ್ರಾರ್ಥನೆಯಲ್ಲಿ ಅದನ್ನು ಹೇಳಿದಾಗ ಎಷ್ಟೋ ಒಳ್ಳೆಯದು. ಕಡೆಗೆ ಯೆಫ್ತನು ಅಮ್ಮೋನಿಯರ ಅರಸನ ಬಳಿಗೆ ದೂತರನ್ನು ಕಳಿಸ್ತಾನೆ. ಕಳಿಸ್ಬಿಟ್ಟು ಒಂದು ದೊಡ್ಡ ಇಸ್ರಾಯೇಲರ ಚರಿತ್ರೆಯನ್ನೇ, ಯಾವ ರೀತಿಯಾಗಿ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗೆ ಬಂದರು, ಹೊರಗೆ ಬಂದಾಗ ಏನಾಯಿತು ಎಲ್ಲ ಅವನು ಹೇಳ್ತಾನೆ ರೀ. ಹೇಳೋದಕ್ಕೆ ಮುಂಚಿತವಾಗಿ ಏನಂತ ಕಳಿಸ್ತಾನೆ, ನನಗೂ ನಿನಗೂ ಏನಿದೆ? ನೀನು ನನ್ನ ದೇಶದ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಕಾರಣವೇನು? ಈಗ ನೋಡ್ರಿ, ನನ್ನ ದೇಶ ಅಂತ ಹೇಳ್ತಾನೆ. ಹೌದು, ಒಬ್ಬ ನಾಗರಿಕನು ಒಂದು ವೇಳೆ ವೇಶ್ಯೆಯಲ್ಲಿ ಹುಟ್ಟಿದ್ದಾಗ್ಯೂ ಅವನಿಗೆ ಹಕ್ಕು ಇದೆ ಎಂಬುದನ್ನು ತೋರಿಸುವವನಾಗಿ ಧೈರ್ಯವಾಗಿ ನನ್ನ ದೇಶಕ್ಕೆ ವಿರುದ್ಧವಾಗಿ ನೀನು ಬರುವುದಕ್ಕೆ ಕಾರಣ ಏನು ಎಂದು ಕೇಳ್ತಾನೆ. ಅರಸನಿಗೆ ಕಾರಣ ಕೇಳ್ತಾನೆ. ಆ ಅರಸನು ದೂತರಿಗೆ ಇಸ್ರಾಯೇಲರು ಐಗುಪ್ತದಿಂದ ಬಂದಾಗ ಏನಾಯಿತು, ನಮ್ಮ ದೇಶ ತಕ್ಕೊಂಡ್ರು, ಆದ ಕಾರಣ ನನ್ನ ದೇಶವನ್ನು ಕಸಕೊಂಡ್ರು ಅಂತ ಹೇಳ್ತಾನೆ ಅರಸನು. ಏನು ನೀನು ಯುದ್ಧಕ್ಕೆ ಕಾರಣ, ಯುದ್ಧ ಮಾಡಲಿಕ್ಕೆ ನಮ್ಮ ದೇಶದ ಮೇಲೆ ವಿರುದ್ಧವಾಗಿ ಬಂದಿದ್ದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇಸ್ರಾಯೇಲರು ಬಂದು ನನ್ನ ದೇಶ ತಗೊಂಡ್ರು, ಆದ ಕಾರಣ ನಾವು ಯುದ್ಧಕ್ಕೆ ಬರ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಅಮ್ಮೋನಿಯರ ಅರಸನು ಯೆಫ್ತಾಗೆ ಹೇಳ್ತಾನೆ. ಹೇಳಬೇಕಾಗಿಲ್ಲ, ಆದರೂ ಕೂಡ ಆ ದಿವಸಗಳಲ್ಲಿ ಫಸ್ಟು ದೂತರನ್ನು ಕಳಿಸಿ ಒಬ್ರಿಗೊಬ್ಬರು ಆ ರೀತಿಯಾಗಿ ಮಾತಾಡಿಕೊಂಡು ಅನಂತರ ಯುದ್ಧಕ್ಕೆ ಬರ್ತಿದ್ರು. ಆ ರೀತಿ ಹೇಳಿದಾಗ ಯೆಫ್ತನು ಕೊಟ್ಟಂಥ ಆನ್ಸರ್ ಬಹಳ ಮನದಟ್ಟವಾದಂಥದ್ದು, ಮನಮುಟ್ಟುವಂಥದ್ದು, ಮನ ಕರಗಿಸುವಂಥದ್ದು ಆಗಿದೆ. ಏನಂತ ಹೇಳ್ತಾನೆ, 11ನೇ ಅಧ್ಯಾಯ ನ್ಯಾಯಸ್ಥಾಪಕರು ಮತ್ತು 14ನೇ ವಚನದಲ್ಲಿ ಈ ಹೇಳುವಂಥ ಮಾತು 14-15ರಲ್ಲಿ, ಯೆಫ್ತನಾದ ನನ್ನ ಮಾತನ್ನು ಕೇಳು. ಒಬ್ಬ ರಾಜನಿಗೆ ಈ ಹೀನ ಸ್ಥಿತಿಯಲ್ಲಿ ಹುಟ್ಟಿದಂಥವನು, ಕೀಳಾದ ಸ್ಥಿತಿಯಲ್ಲಿ ಹುಟ್ಟಿದಂಥವನು,
ಎಷ್ಟು ಧೈರ್ಯದಿಂದ ಮಾತಾಡ್ತಾ ಇದ್ದಾನೆ. ಯೆಫ್ತನಾದ ನನ್ನ ಮಾತನ್ನು ಕೇಳು. ಯೆಫ್ತ ಅಂತ ಹೇಳಿದ್ರೆ ಬಾಗಿಲು ತೆರೆಯುವವನು ಅಲ್ವಾ, ಹೊಸದಾಗಿ ಪ್ರಾರಂಭ ಮಾಡುವವನಿಗೆ, ಇಸ್ರಾಯೇಲ್ರಿಗೂ ಹೊಸದನ್ನು ಪ್ರಾರಂಭ ಮಾಡ್ತಾನೆ. ಹೇಳಿಬಿಟ್ಟು ನನ್ನ ಮಾತನ್ನು ಕೇಳು, ಇಸ್ರಾಯೇಲ್ರು ಮೋವಾಬ್ಯರ ಮತ್ತು ಅಮ್ಮೋನಿಯರ, ಯಾಕಂದರೆ ಈಗ ಯುದ್ಧಕ್ಕೆ ಬಂದಂಥದ್ದು ಅಮ್ಮೋನಿಯರ ದೇಶವನ್ನು ತೆಗೆದುಕೊಳ್ಳಲೇ ಇಲ್ಲ. ಅಮ್ಮೋನಿಯ ಅರಸನು ಹೇಳಿದ್ದು ನಮ್ಮ ದೇಶ ನೀವು ತಕ್ಕೊಂಡಿದ್ದೀರಂತೇಳಿ, ನಮ್ಮ ಸ್ಥಳ ನೀವು ತಕ್ಕೊಂಡಿದ್ದೀರಂತ. ಆದರೆ ಯೆಫ್ತನು ಏನು ಹೇಳ್ತಿದ್ದಾನೆ, ಇಸ್ರಾಯೇಲರು ತಕ್ಕೊಂಡಿಲ್ಲ. ಅದನ್ನು ಸಾಬೀತುಪಡಿಸುವಂತೆ ಇಸ್ರಾಯೇಲರ ಇಡೀ ಚರಿತ್ರೆಯನ್ನು ಐಗುಪ್ತ ದೇಶದಿಂದ ಬರುವಾಗ ಏನೆಲ್ಲ ಆಯಿತು ಎಂಬಂಥದ್ದನ್ನು, ಇಡೀ ಇತಿಹಾಸವನ್ನು, ಭೂಗೋಳವನ್ನು, ಜಿಯೋಗ್ರಫಿಯನ್ನು, ಹಿಸ್ಟ್ರಿಯನ್ನು, ಅದೇ ಸಂದರ್ಭದಲ್ಲಿ ಬೈಬಲ್ ಘಟನೆಯನ್ನು, ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಕ ಅಂಕೆ ಸಂಖ್ಯೆಗಳನ್ನು ಬಹಳಷ್ಟು ವಿವರವಾಗಿ ಈ ಉಳಿದಂಥ ವಚನಗಳಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟು ಕನ್ಕ್ಲೂಷನ್ ಮಾಡ್ತಿದ್ದಾನೆ. ಅದೇನಂತ ಹೇಳಿದರೆ 23ನೇ ವಚನದಲ್ಲಿ, ಇಸ್ರಾಯೇಲ್ ದೇವರಾದ ಯೆಹೋವನು ಈ ದೇಶವನ್ನು ಅಮ್ಮೋರಿಯರಿಂದ ತೆಗೆದು ತನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಕೊಟ್ಟ ಮೇಲೆ ನೀನು ಅದನ್ನು ತೆಗೆದುಕೊಳ್ಳುವುದು ಹೇಗೆ? ನಮ್ಮ ದೇವರು ನಮಗೆ ಕೊಟ್ಟಿದ್ದಾನೆ, ಆದ ಕಾರಣ ನೀನು ಯಾಕೆ ತಗೊಳ್ತಿ ಎಂಬುದಾಗಿ ಕೇಳಿಬಿಟ್ಟು ಅವರ ದೇವರ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತಾನೆ. ಅರಸನು ಯುದ್ಧಕ್ಕೆ ಬಂದಲ್ಲ, ನಿನ್ನ ದೇವನಾದ ಕೆಮೋಷನ್ನು ನಿನಗೆ ಕೊಡುವ ದೇಶಗಳನ್ನು ನೀನು ಸ್ವತಂತ್ರಿಸಿಕೊಳ್ಳುವುದು ಇಲ್ಲವೋ? ನಿಮ್ಮ ದೇವರು ನಿಮಗೆ ಕೊಟ್ಟರೆ ನೀನು ಅದನ್ನು ತಗೊಳ್ಳೋದಿಲ್ವೋ? ಕೆಮೋಷ್ ಎಂಬ ದೇವರ ಹೆಸರಿನ ಅರ್ಥ ಅಧೀನಪಡಿಸುವ ದೇವರು ನಿಮಗೆ ಕೊಟ್ಟ ಮೇಲೆ ಅದನ್ನು ನೀನು ತಗೊಳ್ಳೋದಿಲ್ವೋ? ಅದೇ ರೀತಿಯಾಗಿ ನಾವು ಕೂಡ ತಕ್ಕೊಂಡಿದ್ವಿ ಅಂತ ಹೇಳಿದ ಮೇಲೆ ಯೆಫ್ತನ ಮೇಲೆ ಯೆಹೋವನ ಆತ್ಮವು ಬಂದಿತು ಮತ್ತು ಅವನು ಯುದ್ಧಕ್ಕೆ ಹೋಗಿ ಯುದ್ಧದಲ್ಲಿ ಬಲವಾಗಿ ಯುದ್ಧಕ್ಕೆ ಬಂದಂಥ ಅಮ್ಮೋನಿಯರ ಮೇಲೆ ಜಯವನ್ನು ಹೊಂದುತ್ತಾನೆ. ಆ ರೀತಿಯಾಗಿ ಜಯಕರವಾಗಿ ಆದಂಥ ಒಂದು ಸಾಧನೆ ಯೆಫ್ತ ಮಾಡ್ತಾನೆ. 11ನೇ ಅಧ್ಯಾಯ ನ್ಯಾಯಸ್ಥಾಪಕರ ಪುಸ್ತಕ ನಾವು ಅಧ್ಯಯನ ಮಾಡುವಂತೆ ಕರ್ತನ ನಮಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 11. Now Jephthah the Gileadite was a mighty man of valor, and he was the son of an harlot, and Gilead begat Jephthah. And Gilead's wife bare him sons, and his wife's sons grew up, and they thrust out Jephthah, and said unto him, Thou shalt not inherit in our father's house, for thou art the son of a strange woman. Then Jephthah fled from his brethren, and dwelt in the land of Tob. And there were gathered vain men to Jephthah, and went out with him. And it came to pass in process of time that the children of Ammon made war against Israel. And it was so that when the children of Ammon made war against Israel, the elders of Gilead went to fetch Jephthah out of the land of Tob. And they said unto Jephthah, Come and be our captain, that we may fight with the children of Ammon. And Jephthah said unto the elders of Gilead, Did not ye hate me, and expel me out of my father's house? And why are ye come unto me now, when ye are in distress? And the elders of Gilead said unto Jephthah, Therefore we turn again to thee now, that thou mayest go with us, and fight against the children of Ammon, and be our head over all the inhabitants of Gilead. And Jephthah said unto the elders of Gilead, If ye bring me home again to fight against the children of Ammon, and the Lord deliver them before me, shall I be your head? And the elders of Gilead said unto Jephthah, The Lord be witness between us, if we do not so according to thy words. Then Jephthah went with the elders of Gilead, and the people made him head and captain over them. And Jephthah uttered all his words before the Lord in Mizpah. And Jephthah sent messengers unto the king of the children of Ammon, saying, What hast thou to do with me, that thou art come against me to fight in my land? And the king of the children of Ammon answered unto the messengers of Jephthah, Because Israel took away my land, when they came up out of Egypt, from Arnon even unto Jabbok, and unto Jordan. Now therefore restore those lands again peaceably.
And Jephthah sent messengers again unto the king of the children of Ammon, and said unto him, Thus saith Jephthah, Israel took not away the land of Moab, nor the land of the children of Ammon. But when Israel came up from Egypt, and walked through the wilderness unto the Red Sea, and came to Kadesh, then Israel sent messengers unto the king of Edom, saying, Let me, I pray thee, pass through thy land. But the king of Edom would not hearken thereto, and in like manner they sent unto the king of Moab, but he would not consent, and Israel abode in Kadesh. Then they went along through the wilderness, and compassed the land of Edom, and the land of Moab, and came by the east side of the land of Moab, and pitched on the other side of Arnon, but came not within the border of Moab, for Arnon was the border of Moab. And Israel sent messengers unto Sihon, king of the Amorites, the king of Heshbon, and Israel said unto him, Let us pass, we pray thee, through thy land into my place. But Sihon trusted not Israel to pass through his coast. But Sihon gathered all his people together, and pitched in Jahaz, and fought against Israel. And the Lord God of Israel delivered Sihon and all his people into the hand of Israel, and they smote him. So Israel possessed all the land of the Amorites, the inhabitants of that country. And they possessed all the coast of the Amorites, from Arnon even unto Jabbok, and from the wilderness even unto Jordan. And so now the Lord God of Israel hath dispossessed the Amorites from before his people Israel, and shouldest thou possess it? Wilt not thou possess that which Chemosh thy God giveth thee to possess? So whomsoever the Lord our God shall drive out from before us, them will we possess. And now art thou anything better than Balak the son of Zippor, king of Moab? Did he ever strive against Israel, or did he ever fight against them? While Israel dwelt in Heshbon and her towns, and in Aroer and her towns, and in all the cities that be along by the coast of Arnon 300 years? Why therefore did ye not recover them within that time? Wherefore I have not sinned against thee, but thou doest me wrong to war against me. The Lord the judge be judge this day between the children of Israel and the children of Ammon. Howbeit the king of the children of Ammon hearkened not unto the words of Jephthah, which he sent him. Then the Spirit of the Lord came upon Jephthah, and he passed over Gilead and Manasseh, and passed over Mizpah of Gilead, and from Mizpah of Gilead he passed over unto the children of Ammon. And Jephthah vowed a vow unto the Lord, and said, If thou shalt without fail deliver the children of Ammon into mine hands, then it shall be, that whatsoever cometh forth of the doors of my house to meet me, when I return in peace from the children of Ammon, shall surely be the Lord's, and I will offer it up for a burnt offering. So Jephthah passed over unto the children of Ammon to fight against them, and the Lord delivered them into his hands. And he smote them from Aroer, even till thou come to Minnith, even 20 cities, and unto the plain of the vineyards, with a very great slaughter. Thus the children of Ammon were subdued before the children of Israel. And Jephthah came to Mizpah unto his house, and behold, his daughter came out to meet him with timbrels and with dances, and she was his only child. Beside her he had neither son nor daughter. And it came to pass, when he saw her, that he rent his clothes, and said, Alas, my daughter, thou hast brought me very low, and thou art one of them that trouble me, for I have opened my mouth unto the Lord, and I cannot go back. And she said unto him, My father, if thou hast opened thy mouth unto the Lord, do to me according to that which hath proceeded out of thy mouth. Forasmuch as the Lord hath taken vengeance for thee of thine enemies, even of the children of Ammon. And she said unto her father, Let this thing be done for me. Let me alone 2 months, that I may go up and down upon the mountains, and bewail my virginity, I and my fellows. And he said, Go. And he sent her away for 2 months, and she went with her companions, and bewailed her virginity upon the mountains. And it came to pass at the end of 2 months, that she returned unto her father, who did with her according to his vow which he had vowed, and she knew no man. And it was a custom in Israel, that the daughters of Israel went yearly to lament the daughters of Jephthah the Gileadite 4 days in a year.